ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಟಿಫನ್ಗೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿನ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ. ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಮೇಲೆ ಪನ್ನೀರ್ನ ಕ್ಯೂಬ್ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ತೆಗೆದು ಪ್ಯಾನಿಗೆ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತೀನಿ. ತುಂಬಾ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಪನ್ನೀರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗೆದಿಟ್ಕೊಂಡು ಅದೇ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ. ಒಂದು 3ರಿಂದ 4 ಟೊಮೊಟೊನೂ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತೆಂಗಿನಕಾಯಿ, ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಹಚ್ಚಿ ಕೂಡ ಹಾಕ್ಕೋಬೋದು, ನೀವು ತುರಿದು ಸಹ ಹಾಕ್ಕೋಬೋದು. ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸಹ ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಡ ಅಂದರೆ ಅದು ತೊಳೆದ್ಬಿಟ್ಟು ಸಹ ಹಾಗೆ ವಾಶ್ ಮಾಡಿ ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಫ್ ಮಾಡಿ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ನಾನು. ಅದೇ ಮತ್ತೆ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಮೀಡಿಯಮ್ ಗಾತ್ರನ ನಾನು ಕಟ್ ಮಾಡಿ ಹಾಕಿ ಇದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನು ಇವಾಗ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಸಹ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ವೀಕ್ಲಿ ಒನ್ಸ್ ಅಂತೂ ಮಾಡ್ತಾನೇ ಇರ್ತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಲಂಚ್ ಬಾಕ್ಸಿಗೂ ಕೂಡ ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆನಲ್ಲ ಗ್ರೇವಿ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಒಂದು 5ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ಒಂದು 5ರಿಂದ 10 ನಿಮಿಷಗಳ ಕಾಲ ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ರುಬ್ಬಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಬೋದು. ಜೊತೆಗೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು. ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತಾರೆ ಅಂತ ನಾನು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಂಡಿದ್ದೀನಿ. ಕಲರಿಗೋಸ್ಕರ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದು ನೋಡೋದಕ್ಕೆ ಒಂದು ಕಲರ್ ಇದೆ, ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣಿಸ್ತಾ ಇದೆ. ಇವಾಗ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ ನಾನು ಮತ್ತೆ ಪ್ಲೇಟ್ನ ತೆಗೆದು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಕುದಿದ್ರೆ ಗ್ರೇವಿ ಕೂಡ ರೆಡಿ ಆಗಿಬಿಡುತ್ತೆ. ಅಷ್ಟರೊಳಗಡೆ ಪನ್ನೀರನ್ನು ಕೂಡ ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಸಹ ಇವಾಗ ಒಂದು ಕುದಿ ಬಂದ ತಕ್ಷಣ ಹಾಕ್ಕೊತಾ ಇದ್ದೀನಿ. ಇದು ಲಾಸ್ಟಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಪನ್ನೀರ್ ಕ್ಯೂಬ್ಸ್ ರೀತಿ ಇರುತ್ತಲ್ಲ ಅದೆಲ್ಲ ಕಟ್ ಆಗಿಬಿಡುತ್ತೆ. ಅದರಿಂದ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು. ಅದ್ರ ಜೊತೆ ಚಪಾತಿ ಪರೋಟ ಒಂದೊಳ್ಳೆ ಕಾಂಬಿನೇಷನು. ನಾನು ಜಾಸ್ತಿ ಪರೋಟ ಕೊಡೋದಿಲ್ಲ ಮಕ್ಕಳಿಗೆ, ನಾನು ಚಪಾತಿನೇ ಪ್ರಿಫರ್ ಮಾಡ್ತೀನಿ. ನಾನು ಚಪಾತಿ ಮಾಡ್ಕೊಂಡಿದ್ದೆ ಇವತ್ತು ಲಂಚ್ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು. ಚಪಾತಿನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಜೊತೆ. ನೋಡಿ, ಚಪಾತಿ ಕೂಡ ರೆಡಿ ಆಯಿತು, ಗ್ರೇವಿ ಕೂಡ ರೆಡಿ ಆಯಿತು. ಲೋ ಫ್ಲೇಮಲ್ಲಿ ಕೂಡ ಗ್ರೇವಿ ಬೇಯಲಿಕ್ಕೆ ಇಟ್ಟಿದ್ದೆ. ಇವಾಗ ಗ್ರೇವಿ ಕೂಡ ರೆಡಿ ಆಯಿತು. ಗ್ರೇವಿ ಕೂಡ ಆಫ್ ಮಾಡಿಕೊಂಡು ಚಪಾತಿನೂ ಕೂಡ ಗ್ರೇವಿಯನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಗ್ರೇವಿ ಕೂಡ. ಇವಾಗ ನನ್ನ ಹಸ್ಬೆಂಡಿಗೆ ಹಾಕ್ಕೊಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಮಕ್ಳಿಗೂ ಸಹ ಹಾಕ್ಕೊಡ್ತಾ ಇದ್ದೀನಿ ಇವಾಗ ನಾನು. ನೋಡಿ, ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಾಗಿದೆ. ಚಪಾತಿ ಜೊತೆ, ಪರೋಟ ಜೊತೆ, ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಚಪಾತಿ ಮತ್ತು ಪನ್ನೀರ್ ಮಟರ್ ಮಸಾಲ ಗ್ರೇವಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ಈ ರೀತಿಯಾಗಿ ಪನ್ನೀರ್ನೆಲ್ಲ ಹಾಕ್ಕೊಟ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ತಂಗಿ ಮನೇಲೇ ಇರ್ತಾಳಲ್ಲ, ಅವ್ರ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೋಡಿ, ಈ ರೀತಿಯಾಗಿ ಇದು ಕಲಸಕ್ಕೆ ಹಾರ ಕಟ್ಟಿರೋದು. ಯಾವ ರೀತಿ ನಿಮಗೆ ಹಾರ ಮಾಡೋದು ಅಂತ ಸಹ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಕಳ್ಸಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ತೊಟ್ಟೆಲ್ಲ ಹೂವದಲ್ಲಿ ಏನು ಹಿಂದೆ ತೊಟ್ಟು ಮುರಿದೋಗಿರುತ್ತಲ್ಲ, ಆ ಥರ ಹೂವದಲ್ಲಿ ಮಾತ್ರ ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನಾನು ಹಾಗೆಯೇ. ಇದನ್ನು ನೀವು ಯಾವುದಾದ್ರೂ ಮಳೆಗೆ ಇಲ್ಲ ಒಂದು ಚೇರಿಗೆ ಯಾವ ರೀತಿ ಬೇಕಾದರೂ ಹಾಕ್ಕೋಬೋದು. ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಯಾರಾದರೂ ಇಬ್ಬರು ಸಹ ಇದ್ದರೆ ಆ ರೀತಿಯೂ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಹೂವನ್ನ ಸಹ ಪೋಣಿಸ್ಕೊತಾ ಇದ್ದೀವಿ. ಇದು ಕಳ್ಸಕ್ಕೆ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀವಿ. ಹಬ್ಬದ ಟೈಮಲ್ಲಂತೂ ಹೂವದ ರೇಟು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತಲ್ಲ, ಆ ಟೈಮಲ್ಲಿ ಹೆಂಗೂ ದೇವ್ರಿಗೆ ಹೂವು ತಂದೇ ತರ್ತೀವಿ, ಒಂದು 2ರಿಂದ 3 ರೀತಿಯಾಗಿ. ಅದೇ ಹೂವದಲ್ಲಿ ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ದೇವ್ರಿಗೆ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಸಹ ಮಾಡ್ಕೊಂಡು ತೋರಿಸ್ತೀನಿ ನಾನು.
ನೋಡಿ ಈ ರೀತಿಯಾಗಿ ಮಾಡಿದ್ದೆಲ್ಲ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಕಳ್ಸೋಕ್ಕೆ ತೆಂಗಿನಕಾಯಿ ಮೇಲೂ ಸಹ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಸಹ ಕಟ್ಲುಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ ನೀವು ಕೂಡ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕಿಚನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಬ್ಲೌಸ್ನ ಸ್ಟಿಚಿಂಗ್ ಕೂಡ ಮಾಡೋದಿತ್ತು. ಇವಾಗ ನನ್ನ ಮಗನ್ನ ಮಲಗಿಸ್ಬಿಟ್ಟು ಇವಾಗ ಸ್ಟಿಚಿಂಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸೀರೆಗೆ ಪಿಕೋ ಫಾಲ್ ಮಾಡಬೇಕಾಗಿತ್ತು. ಸರಿ, ಅದನ್ನು ಮಾಡಿಬಿಟ್ಟು ನೆಕ್ಸ್ಟು ಬ್ಲೌಸ್ನು ಕೂಡ ಸ್ಟಿಚ್ ಮಾಡಬೇಕು. ಬನ್ನಿ, ಹಾಗಿದ್ರೆ ಈ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ವಿಡಿಯೋಗಳು ನಿಮಗೇನಂತೂ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಇನ್ನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಆಗುತ್ತೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ವಿತ್ ಕಟ್ಟಿಂಗು ಸಹ ಆಗಿದೆ. ನಾನು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ನಿಜವಾಗ್ಲೂ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಮಿಡಲಲ್ಲಿ ನನ್ನ ಮಗ ಹೇಳ್ತಾ ಇರ್ತಾನೆ, ಅವನ್ನ ಎತ್ಕೊತಾ ಇರಬೇಕು, ಇಲ್ಲ ನನ್ನ ದೊಡ್ಡ ಮಗನ ಕರ್ಕೊಬರಕ್ಕೆ ಹೋಗಬೇಕು. ಅದರಿಂದ ನಾನು ಸ್ಟಿಚಿಂಗ್ ವಿಡಿಯೋ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ಮಗ ಸ್ಟಿಚಿಂಗ್ ಮಾಡಬೇಕಾದ್ರೆ ಫೋನ್ ಕೊಡು ಅಂತ ಕೂಡ ಬರ್ತಾ ಇರ್ತಾನೆ. ಅದರಿಂದ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ನಾನು ಅದಕ್ಕೆ ಎಲ್ಲ ವಿಡಿಯೋಗಳಲ್ಲೂ ಅಷ್ಟೇ ನಾನು ಆ ಸ್ಟಿಚ್ ಆದಮೇಲೆ ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ತೋರಿಸಿ. ನಾನು ಜಸ್ಟು ಪ್ಲೈನ್ ಬ್ಲೌಸ್ಗಳೆಲ್ಲ ಸ್ವಲ್ಪ ಕಡಿಮೆನೇ ಸ್ಟಿಚ್ ಮಾಡೋದು. ಯಾವ್ದಾದ್ರು ಡಿಸೈನ್ ಇದ್ರೆ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದು. ಇವತ್ತು ಆಲ್ರೆಡಿ ಮಾಮೂಲಿ ಪ್ಲೈನ್ ಬ್ಲೌಸ್ನೇ ಸ್ಟಿಚ್ ಮಾಡ್ತಾಯಿದ್ದೆ. ಸರಿ, ಅದನ್ನು ಕೂಡ ಒಂದು ಯಾವ ರೀತಿ ಬಂದಿದೆ ಅಂತ ಕೂಡ ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಹಾಗಿದ್ರೆ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಬೇಗ. ನೋಡಿ, ಇವಾಗ ಸ್ಯಾರಿನ ತೊಗೊಂಡು ಕೂತಿದ್ದೀನಿ. ಇದು ಫಾಲ್ ಹಾಕ್ಬೇಕು. ಇದಕ್ಕೆ ಕಟ್ಟಿಂಗು ಕೂಡ ಆಗಿದೆ. ಜಸ್ಟ್ ಇದಕ್ಕೆ ಡೋರಿ ಮಾಡ್ಕೋಬೇಕಾಗಿತ್ತು. ಸರಿ, ಡೋರಿನೂ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಡೋರಿನ ಕೂಡ ರೆಡಿ ಮಾಡಿಕೊಂಡೆ. ನಾನು ಯಾವ ರೀತಿ ಡೋರಿನ ಮಾಡ್ತೀನಿ ಅಂತಂದರೆ, ಫಸ್ಟ್ ಅವಾಗೆಲ್ಲ ನಾನು ಜಸ್ಟು ಸೂಜಿ ಏನಿರುತ್ತೆ ನೀಡಲು ಅದರಿಂದ ಮಾಡ್ತಾಯಿದ್ದೆ. ಇವಾಗ ರೀಸೆಂಟಾಗಿ ನಾನು ಇದನ್ನು ಲೂಪ್ ಟರ್ನನ್ನು ನೋಡಿದ್ದು. ಆನ್ಲೈನಲ್ಲೆಲ್ಲ ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿ ಇತ್ತು. ನಾನು ಒಬ್ಬರು ಶಾಪರ್ಗೆ ಹೇಳಿದೆ ತಂದುಕೊಡಿ ಅಂತ. ಅವ್ರು ಕೂಡ ತಂದುಕೊಟ್ರು. ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ. ಡೋರಿ ಮಾಡಲಿಕ್ಕೆ ಇದೆಲ್ಲ ಸ್ವಲ್ಪ ಈಸಿನೇ ಆಗಿಬಿಡುತ್ತೆ ಇದಿದ್ದರೆ. ನೋಡಿ, ಹಿಂಗೆ ಓಪನ್ ಮಾಡಿ ಇಲ್ಲಿ ಬಟ್ಟೆನ ಸಿಗಿಸ್ಬಿಟ್ಟು ಮತ್ತೆ ಇದನ್ನು ಲಾಕ್ ಮಾಡಿಬಿಟ್ಟು ಹಿಂಗೆ ರಿಮೂವ್ ಮಾಡಿಕೊಂಡ್ರೆ ಎಳೆದ್ರೆ ಬಂದುಬಿಡುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಸಣ್ಣ ಬೇಕಾದರೆ ಇನ್ನೂ ಸಣ್ಣ ಸಹ ಬರುತ್ತೆ ಡೋರಿ. ಆ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಡೋರಿಗೆ ನಾನು ಮಿನಿಮಮ್ ಅಂದರೂ ಒಂದು 10 to 15 ಮಿನಿಟ್ಸ್ ತೊಗೊತಾ ಇದ್ದೆ. ಒಂದೊಂದು ಸತಿ ಕ್ಲಾತ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇದು ಸಾಫ್ಟ್ ಕ್ಲಾತ್ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಇನ್ನೇನಾದರೂ ಶೈನಿಂಗ್ ಕ್ಲಾತ್ಸ್ ಎಲ್ಲ ಇದ್ದರೆ ಇನ್ನೂ ಜಾಸ್ತಿನೇ ಟೈಮ್ ಹಿಡಿದ್ಬಿಡುತ್ತೆ. ಯಾಕಂದರೆ ಮಧ್ಯದಲ್ಲಿ ಸಿಗಾಕೊತಾ ಇರುತ್ತೆ. ನಾವು ಕ್ರಾಸ್ ಪೀಸ್ ಹಾಕಿರ್ತೀವಿ, ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಈ ಲೂಪ್ ಟರ್ನರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಇದು ನ್ಯಾಕ್ ಗೊತ್ತಾಗೋ ತನಕ ಸ್ವಲ್ಪ ಕಷ್ಟ. ಅದಾದಮೇಲೆ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿದೆ. ನೀವು ಕೂಡ ಬೇಕಾದರೆ ತೊಗೋಬೋದು. ಇದಕ್ಕೆ 60 ರೂಪೀಸ್ ಏನೋ ಆಯಿತು. ಆನ್ಲೈನಲ್ಲಿ 158 ಏನೋ ಇತ್ತು. ಮೀಶೋದಲ್ಲೂ ಕೂಡ ಇದು ಅವೈಲೇಬಲ್ ಇದೆ. 158 ಏನೋ ಇತ್ತು. ನಾನು ಬೇಡ ಅಂತ ಅಂದ್ಬಿಟ್ಟು ನಂಗೆ ಗೊತ್ತಿರೋ ಶಾಪಲ್ಲೇ ಹೇಳಿದ್ದೆ. ಅವ್ರು ಕೂಡ ತರಿಸಿ ಕೊಟ್ಟರು ರೀಸೆಂಟಾಗಿ. ಇದು ನಾನು ಆಲ್ರೆಡಿ ಬೇರೆಯವ್ರ ಹತ್ರ ಇಸ್ಕೊಂಡು ಯೂಸ್ ಮಾಡಿ ನೋಡಿದ್ದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು, ವರ್ತ್ ಅಂತ. ಸರಿ, ನಾನು ಕೂಡ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡು ಇದ್ರ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನೀವು ಕೂಡ ಯಾರಾದರೂ ಸ್ಟಿಚ್ ಮಾಡೋರಿದ್ದರೆ ಡೋರಿ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಡೋರಿ ಕೂಡ ರೆಡಿಯಾಗಿದೆ. ಇವಾಗ ಫಾಲ್ನ ಕೂಡ ಹಾಕೋಬಿಡ್ತೀನಿ. ನಾನು ಫಾಲ್ ಹಾಕೋದು ಸ್ಟಿಚಿಂಗ್ ವಿಡಿಯೋ ತೋರಿಸಲ್ಲ, ನಿಮ್ಗೆ ಆಲ್ರೆಡಿ ರೀಸನ್ ಕೂಡ ಗೊತ್ತಾಗಿದೆ. ನೆಕ್ಸ್ಟ್ ಇನ್ನು ಬ್ಲೌಸ್ನ ಕೂಡ ತೋರಿಸ್ತೀನಿ. ನೋಡಿ, ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ಹಿಂಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಸ್ಟಿಚಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಹೆಡ್ಡೆಲ್ಲ ಹಾಕಿದ್ದಾಗಿದೆ. ಇವಾಗ ಸ್ಟಿಚಿಂಗ್ ಕೂಡ ಮಾಡಬೇಕು. ಬ್ಲೌಸ್ ಕೂಡ ಕಟ್ಟಿಂಗ್ ಆಗಿದೆ. ಆಲ್ಮೋಸ್ಟ್ ಇವಾಗ 3:45 ಆಗೋಯ್ತು. ನನ್ನ ಮಗನ ಕರ್ಕೊಂಡು ಬಂದು ಮತ್ತೆ ಸ್ಟಿಚಿಂಗ್ನ ಕಂಪ್ಲೀಟ್ ಮಾಡ್ತೀನಿ. ಹೋಗೋಕೆ ಇನ್ನು 10 ನಿಮಿಷ ಟೈಮ್ ಇದೆ. ಅಷ್ಟರೊಳಗಡೆ ಫಾಲ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಮತ್ತೆ ಬಂದು ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಸರಿ ಹೋಗುತ್ತೆ. ಬ್ಲೌಸ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ವಿಡಿಯೋದಲ್ಲಿ ನಾನು ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ತೋರಿಸಿದ್ದೆ. ಪಿಕೋ ಫಾಲ್ ಎಲ್ಲ ಆಗಿತ್ತು. ಇವಾಗ ಬ್ಲೌಸು ಕೂಡ ಸ್ಟಿಚ್ ಆಗಿದೆ. ಯಾವ ರೀತಿ ಅಂತ ಇದೆ ಸಹ ತೋರಿಸ್ತಾ ಇದ್ದೀನಿ. ಬ್ಲೌಸ್ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಆಲ್ರೆಡಿ ತೋರಿಸ್ತೀನಿ ಅಂತ ಹೇಳಿದೆ. ನೋಡಿ, ಇವಾಗ ಇದು ಸ್ಯಾರಿ ಫಾಲ್ ಕೂಡ ಆಗಿದೆ, ರೆಡಿ ಆಗಿದೆ. ಇವಾಗ ಬ್ಲೌಸ್ನ ಕೂಡ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಡಿಸೈನ್ನ ಹೇಳಿರಲಿಲ್ಲ ಅವರು. ಜಸ್ಟ್ ಬ್ಯಾಕಲ್ಲಿ ಪಾಟ್ ಶೇಪ್ ಹೇಳಿದರು. ಸರಿ, ಫ್ರಂಟಲ್ಲಿ ಈ ಥರ ನೆಕ್ ಬೇಕು ಅಂತ ಹೇಳಿದರು. ಆ ಬ್ಲೌಸ್ ಕೂಡ ರೆಡಿ ಆಗಿದೆ. ಈ ರೀತಿಯಾಗಿ ಇದು ಸಿಂಪಲ್ ಬ್ಲೌಸು. ಜಸ್ಟ್ ದೇವಸ್ಥಾನಗಳಿಗೆ ಎಲ್ಲ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಬ್ಲೌಸ್ ಕೂಡ ಸ್ಟಿಚಿಂಗ್ ಆಗಿದೆ. ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ನನ್ನ ಮಗ ಟ್ಯೂಷನ್ಗೆ ಹೋದ್ಮೇಲೆ ಇನ್ನು ನನ್ನ ಚಿಕ್ಕ ಮಗನ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ದೀನಿ. ಬ್ಲೌಸ್ನು ಸಹ ನೋಡ್ಕೊಂಡು ಬಂದ್ರಲ್ಲ, ಬ್ಲೌಸು ಕೂಡ ಸ್ಟಿಚ್ ಆಗಿದೆ. ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಉಕ್ಸ್ ಹಾಕೋದೆಲ್ಲ ಬ್ಯಾಲೆನ್ಸ್ ಇತ್ತು. ಸರಿ, ಅದನ್ನು ಹಾಕಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಉಕ್ಸೆಲ್ಲ ಹಾಕಿ ರೆಡಿ ಮಾಡಿಟ್ಟೆ. ಇವಾಗ ನನ್ನ ಮಕ್ಳ ಜೊತೆ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಯ್, ಏನು ಮಾಡ್ತಾ ಇದ್ದೀರಾ ನೀವು? ಗಾಳಿಪಟ. ಕೀರ್ತನ್, ನೀವೇನು ಮಾಡ್ತಾ ಇದ್ದೀರಪ್ಪ?
ನೀವು ಗಾಳಿಪಟ. ನಾವು ಮಾತಾಡ್ತಾ ಇದ್ದೀವಿ ನೋಡಿ. ನನ್ನ ಮಗ ಹೆಂಗೆ ಆಡ್ತಾ ಇದ್ದಾನೆ ಅಂತ ನೋಡಿ. ಏನಿದೆ ರೂಮು ಅದ್ರ ಮೇಲೆಲ್ಲ ಹತ್ತಿ ಎಗ್ರಿ ಎಗ್ರಿ ಬೀಳೋದೇ ಕೆಲಸ ನನ್ನ ಮಗಂದು. ಬುಕ್ ಹುಡುಕ್ತಾ ಇದ್ದಾನೆ. ಅವನಿಗೆ ಬೇಕಾಗಿರೋ ಬುಕ್ ಸಿಕ್ಕಿಲ್ಲ ಅಂದರೆ ಹಂಗೆಲ್ಲ ಹುಡುಕ್ತಾ ಇರ್ತಾನೆ. ಮನೆಯೆಲ್ಲ ಒಂದು ಕಡೆಯಿಂದ ಮಿಸ್ ಆಫ್ ಮಾಡ್ತಾನೆ. ಮತ್ತೆ ಕ್ಲೀನ್ ಮಾಡೋದು ನಾವು ಅಲ್ಲ ಕಂದ. ಎಸ್ ಮಮ್ಮಿ ಅಂತೆ. ನೀವೇನು ಸರ್ ನೀವೆಲ್ಲ ಏನು ಸರ್ ಪಕ್ಕದಿಂದ ಹಂಚು ಕಡೆ ಎಲ್ಲ ತೆಗ್ದಿದ್ದೀರಾ? ಹೌದಾ ಸರ್? ಜಾಸ್ತಿ ಆಗಿದೆ ಸರ್ ನಿಮ್ಮದು, ಜಾಸ್ತಿ ಆಗಿದೆ ಸರ್ ನಿಮ್ಮದು. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಒಂದು ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ. ಇವಾಗ ಬ್ಲೌಸ್ ಎಲ್ಲ ರೆಡಿ ಆಗಿದೆ, ಉಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇವಾಗ ಅವ್ರು ಕಸ್ಟಮರ್ ಬರ್ತಾರೆ, ಅವ್ರಿಗೆ ಕೊಟ್ಟು ಕಳಿಸೋದು. ನೆಕ್ಸ್ಟ್ ಇನ್ನು ಅಡುಗೆ ಎಲ್ಲ ಮಾಡಬೇಕು, ಅದ್ರ ವಿಡಿಯೋ ಬರುತ್ತೆ. ಬನ್ನಿ ಹಾಗಿದ್ರೆ ಅಡುಗೆ ಕೂಡ ಸ್ಟಾರ್ಟ್ ಮಾಡಿಬಿಡೋಣ. ಹುಳ್ಳಿಕಾಳನ್ನ ಹಾಗೆ ಹುರ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಾನಿವತ್ತು ಸ್ವಲ್ಪನ ಒಂದು ಬಟ್ಲು ಹುಳ್ಳಿಕಾಳು ತೊಗೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಅರ್ಧ ಚಟ್ನಿ ಮಾಡ್ಕೊತಾ ಇದ್ದೀನಿ, ಅರ್ಧ ಹುರ್ಕೊಂಡು ಹಾಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ರೀತಿಗೆ ಮಾಡಿ ತೆಗ್ದಿರೋಣ ಅಂತ ಹೇಳ್ಬಿಟ್ಟು 2 ರೀತಿಯಾಗಿ ಮಾಡ್ತಾಯಿದ್ದೀವಿ. ಇವಾಗ ಒಂದು ಪ್ಯಾನ್ನ ತೊಗೊಂಡು ಪ್ಯಾನ್ಗೆ ಹುಳ್ಳಿಕಾಳನ್ನ ಹಾಕ್ಕೊಂಡಿದ್ದೀನಿ. ಇದು 1 ಬಟ್ಲು ಹುಳ್ಳಿಕಾಳಿದೆ. ತೊಗೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ 1 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಿಟಿಕೆ ಖಾರ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ನೋಡ್ಕೊಬೇಕು, ಇದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡಿರೋದು ನಾನು. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಹುಳ್ಳಿಕಾಳು ಸಹ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಏನು ಖಾರ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಇವಾಗ ಹುಳ್ಳಿಕಾಳು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ಉಪ್ಪು ಖಾರ ಸಹ ಹಿಡಿಬೇಕು. ತುಂಬಾ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ. ಇವಾಗ ನೆಂಚ್ಕೊಳಕ್ಕೆ ಏನೂ ಇಲ್ಲ, ಕಡಲೆಕಾಯಿ ಇಲ್ಲ, ಮಿಕ್ಸ್ಚರ್ ಇಲ್ಲ, ಏನೂ ಇಲ್ಲ ನೆಂಚ್ಕೊಳಕ್ಕೆ ಅಂದಾಗ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಬಾಯಿ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ ಇದೆಲ್ಲ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸಹ ಸರ್ವ್ ಮಾಡ್ಕೊಂಬಿಡೋಣ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು, ಖಾರ ಉಪ್ಪು ಹಿಡಿಬೇಕು. ಇವಾಗ ಗೊತ್ತಾಗುತ್ತೆ, ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಸಹ ಆಗುತ್ತೆ, ಕಟುಮ್ ಅಂತ ಬರುತ್ತೆ ಸೌಂಡು ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೂ ಸಹ ಸರ್ವ್ ಮಾಡ್ಕೊಂಬಿಡೋಣ ನೋಡಿ. ಇವಾಗ ಇದನ್ನು ಒಂದು ಪ್ಲೇಟ್ಗೂ ಸಹ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ನೀವು ಕೂಡ ಟ್ರೈ ಮಾಡಿ. ನನ್ನ ವೀಡಿಯೋಗಳಲ್ಲಿ ಯಾರಿಗಾದ್ರೂ ಇನ್ಫಾರ್ಮೇಟಿವ್ ಅಂತ ಇದ್ದರೆ ಮಾತ್ರ ನಾನು ವಿಡಿಯೋ ಮಾಡೋದು, ಸುಮ್ಮನೆ ವಿಡಿಯೋ ಅಂತೂ ಮಾಡಾಕೋದಿಲ್ಲ ನಾನು. ಇವಾಗ ಮತ್ತೆ ಪ್ಯಾನ್ಗೆ ಹುಳ್ಳಿಕಾಳನ್ನ ಹಾಕ್ಕೊಂಡು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮಿಕ್ಸಿ ಜಾರಿಗೆ ಇವತ್ತೇನು ಹುರಿದಿದ್ವಿ ಹುಳ್ಳಿಕಾಳನ್ನು ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಇದು ಚಟ್ನಿ ಮಾಡಲಿಕ್ಕೋಸ್ಕರ ನಾನು ಜಾರಿಗೆ ಹಾಕ್ಕೊತಾ ಇರೋದು ಹುಳ್ಳಿಕಾಳನ್ನ. ಇವಾಗ ಏನೇನು ಹಾಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಹುಳ್ಳಿಕಾಳನ್ನ ಹುರಿದಿರೋದನ್ನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟಿಕ್ ಅನ್ನೋರು 1 ಮೆಣ್ಸಿನ್ಕಾಯಿ ಸಹ ಹಾಕೋಬೋದು. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಒಂದು 5ರಿಂದ 6 ಇಲ್ಕು. ಸ್ವಲ್ಪ ಮಾತ್ರ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊತಾ ಇದ್ದೀನಿ ಒಂದು 2 ಕಡ್ಡಿಯಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಾಯಿ ಸಹ ಹಾಕೋಬೋದು, ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಹಾಕಿದ್ರೆ. ಆವಾಗ ಹುಳ್ಳಿಕಾಳು ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಯಿ ಹಾಕ್ದಂಗೆ ಈ ರೀತಿ ಮಾಡ್ತಾ ಇರೋದು. ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಹಾಕಿ ರುಬ್ಕೊಂಡು ಬರೋಣ ಇದನ್ನು. ಇವಾಗ ಇದು ರುಬ್ಬಿದ್ದೆಲ್ಲ ಆಗಿದೆ, ತೋರಿಸ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ನೀರನ್ನ ಹಾಕಿ ಸ್ವಲ್ಪ ತೆಳ್ಳಗೆ ಬೇಕಾದರೂ ರುಬ್ಕೋಬೋದು. ಇದು ತರಿತರಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಫುಲ್ಲೆಲ್ಲ ನುಣ್ಣಗೆ ರುಬ್ಬಿಲ್ಲ. ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ, ದೋಸೆ ಕೂಡ ರೆಡಿ ಆಯಿತು. ಒಂದೊಳ್ಳೆ ಕಾಂಬಿನೇಷನ್, ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.